ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಶ್ರೀ ಆರ್ಗ್ಯಾನಿಕ್ ಚಿಕನ್ ಅಂಡ್ ಗೋಟ್ ಫಾರ್ಮಿಂಗ್ ಚಾನಲ್ಗೆ ಸ್ವಾಗತ. ನಾನು ಶ್ರೀನಿವಾಸ್. ಸ್ನೇಹಿತರೆ, ಈ ದಿನ ನಾನು ಪ್ರಮುಖವಾಗಿ ತಮ್ಮೊಂದಿಗೆ ಚರ್ಚೆ ಮಾಡುವಂತಹ ವಿಚಾರ ಏನು ಅಂತ ನೋಡೋದಾದ್ರೆ, ಕುರಿ ಮತ್ತು ಮೇಕೆಗಳಲ್ಲಿ ಪ್ರಮುಖವಾಗಿ ಕಂಡುಬರುವಂತಹ ಕಂದು ರೋಗದ ಕುರಿತಾಗಿ ನನಗೆ ತಿಳಿದಿರುವಂತಹ ಒಂದಷ್ಟು ಮಾಹಿತಿಗಳನ್ನ ನಾನು ತಮ್ಮ ಜೊತೆ ಚರ್ಚೆ ಮಾಡ್ತಾ ಹೋಗ್ತೇನೆ. ನೋಡಿ, ನಾವು ಬ್ರೀಡಿಂಗ್ ಅಂತ ಶುರು ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಪ್ರಮುಖ ಉದ್ದೇಶ ಕುರಿ ಅಥವಾ ಮೇಕೆಗಳನ್ನ ತಂದು ಅವುಗಳನ್ನ ಮರಿಗಳನ್ನ ಮಾಡಿಸಿ ಅದನ್ನ ದೊಡ್ಡದು ಮಾಡಿ ಸಾಕಾಣಿಕೆ ಮಾಡಿ ಮಾರಾಟ ಮಾಡೋದಾಗಿರುತ್ತೆ. ಹಾಗಾದ್ರೆ ರೈತನ ಬಹುದೊಡ್ಡ ಆಸೆ ಏನು ಅಂದ್ರೆ ಕುರಿ ಮೇಕೆಗಳನ್ನ ಹೆಚ್ಚು ಹೆಚ್ಚು ಮರಿ ಮಾಡಿಸಿ ಅದನ್ನ ಬೆಳೆಸಿ ಮಾರಾಟ ಮಾಡೋದಾಗಿರುತ್ತೆ. ಆದ್ರೆ ಈ ಕಂದು ರೋಗ ಅನ್ನೋದಿದೆಯಲ್ಲ, ಅವನ ಎಲ್ಲಾ ಆಸೆಗಳನ್ನ, ಅವನ ಎಲ್ಲ ಆಶಾ ಕಿರಣಗಳನ್ನ, ತನ್ನ ಸಂಪೂರ್ಣ ಕನಸನ್ನ ಏನ್ ಮಾಡುತ್ತೆ, ಇದು ನೀರ್ನಲ್ಲಿ ಹಾಕಿರುವಂತಹ ಹೋಮದ ರೀತಿ ಮಾಡ್ಬಿಡುತ್ತೆ. ಇನ್ನೇನು 5 ತಿಂಗಳಾಗಿದೆ ಮೇಕೆಗೆ, ಇನ್ನೇನು ಹತ್ತಿರದಲ್ಲೇ ಮರಿ ಹಾಕುತ್ತೆ ಅನ್ನುವಂತಹ ಸಂದರ್ಭದಲ್ಲಿ ಆ ನಿರೀಕ್ಷೆಗಳಲ್ಲಿ ತಾನಿರ್ತಾನೆ. ಆದ್ರೆ ಏಕಾಏಕಿ ಮೇಕೆ ಒಂದು ದಿನ ಅಥವಾ ಕುರಿ ಒಂದು ದಿನ ಏನ್ ಮಾಡುತ್ತೆ, ಕಂದು ಹಾಕೊಂಡ್ಬಿಡುತ್ತೆ, ಅಂದ್ರೆ ಅಬಾರ್ಷನ್ ಆಗತ್ತೆ. ಈ ಕಂದು ರೋಗಕ್ಕೆ ಕಾರಣಗಳು ಏನು ನೋಡಿ, ಕೊಟ್ಟಿಗೆ ವ್ಯವಸ್ಥೆಯಲ್ಲಾಗಿರ್ಬೋದು ಅಥವಾ ಬಯಲು ಸಾಂಪ್ರದಾಯಿಕವಾಗಿ ಬಯಲು ಸಾಕಾಣಿಕೆದಾರರಾಗಿರ್ಬೋದು, ಹೆಚ್ಚಾಗಿ ಈ ರೀತಿಯಾದಂತಹ ಸಮಸ್ಯೆಗಳಿಗೆ ತುತ್ತಾಗಿ ತುಂಬಾ ನಿರಾಸೆಗೊಳ್ತಾರೆ. ಬೇಡ, ನಮ್ಗೆ ಈ ಫೀಲ್ಡೇ ಬೇಡ ಅಂತ ಹಿಂದಕ್ಕೆ ಹೋಗುವಂತ ಸಾಧ್ಯತೆಯನ್ನ ನೋಡ್ತಾ ಇರ್ತೀವಿ. ಅಥವಾ ಯಾವುದೋ ಒಂದು ಖುಷಿಗೋಸ್ಕರ ಒಂದು 2 ಮೇಕೆನೋ 2 ಕುರಿನೋ ತಗೊಂಬಂದು ಮನೆ ಹತ್ರ ಕಟ್ಟಾಕೊಂಡು ಒಂದು 6 ತಿಂಗಳ ಡ್ಯೂರೇಷನ್ ಅದ್ರ ಕಡೆಗೆ ಜನ ಗಮನಿಸ್ತಾ ಇರ್ತಾರೆ. ನಮ್ಮ ಮೇಕೆ ಮರಿ ಹಾಕತ್ತೆ, ನಮ್ಮ ಕುರಿ ಮರಿ ಹಾಕತ್ತೆ ಅಂತ. ಈ ರೀತಿಯಾದಂಥ ಕಂದು ಹಾಕೊಂಡಂತ ಸಂದರ್ಭದಲ್ಲಿ ಅವರ ನಿರೀಕ್ಷೆಗಳೆಲ್ಲ ಮಣ್ಪಾಲ ಆಗೋಗುತ್ತೆ. ಹಾಗಾದ್ರೆ ಈ ಒಂದು ಮೇಕೆ ಅಥವಾ ಕುರಿಗಳಲ್ಲಿ ಕಂದು ಹಾಕೊಳ್ಳಿಕ್ಕೆ ಅಥವಾ ಅಬಾರ್ಷನ್ ಆಗ್ಲಿಕ್ಕೆ ಕಾರಣಗಳೇನೇನು ಅಂತ ನೋಡ್ತಾ ಹೋಗೋಣ. ಪ್ರಮುಖವಾಗಿ ಈ ಒಂದು ವಿಡಿಯೋ ಮಾಡೋದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ, ಈಗಾಗಲೇ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಕೇಳಿದ್ದಾರೆ, ಸರ್ ದಯವಿಟ್ಟು ಈ ಒಂದು ಕಂದು ಅಥವಾ ಬ್ರುಸಾಲಿಸಿಸ್ ಕಾಯಿಲೆಗೆ ಮದ್ದು ಏನಿದೆ ಅಥವಾ ಏನರಿಂದ ಬರುತ್ತೆ ಒಂದಷ್ಟು ಮಾಹಿತಿ ತಿಳಿಸ್ಕೊಡಿ ಅಂತ. ಅದಕ್ಕೆ ಕೊಡ್ತಾ ಇದ್ದೇನೆ. ಕಾರಣಗಳನ್ನ ನೋಡೋದಾದ್ರೆ, ಮೊದಲನೇದಾಗಿ ಈ ಬ್ಯಾಕ್ಟೀರಿಯಲ್ ಸಮಸ್ಯೆ, ಅಂದ್ರೆ ಬ್ಯಾಕ್ಟೀರಿಯಾಗಳಿಂದ ಬರುವಂತಹ ಸಾಂಕ್ರಾಮಿಕ ರೋಗಗಳು ಅಂತ ಕರಿತೀವಿ. ಮನುಷ್ಯನಿಗೆ ಯಾವ ರೀತಿ ಬ್ಯಾಕ್ಟೀರಿಯಾಗಳಿಂದ ಕಾಯಿಲೆಗಳು ಬರುತ್ತೋ ಅದೇ ರೀತಿ ಕುರಿ ಮೇಕೆಗಳು ಸಹ ಈ ಬ್ಯಾಕ್ಟೀರಿಯಾಗಳಿಂದ, ವೈರಸ್ಗಳಿಂದ ಹಲವಾರು ಕಾಯಿಲೆಗಳು ಬರುತ್ತೆ. ಬ್ಯಾಕ್ಟೀರಿಯಾಗಳಿಂದ ಬರುವಂತ ಕಾಯಿಲೆಯನ್ನ ನಾವು ನಿವಾರಣೆ ಮಾಡಬಹುದಾಗಿದೆ. ಆದ್ರಿಂದ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಕರಿತೀವಿ. ಅದರಲ್ಲಿ ಮೊದಲನೇ ಸಮಸ್ಯೆ ಅಂದ್ರೆ ಈ ಬ್ರುಸಾಲಿಸಿಸ್ ಅಂತ. ಈ ಬ್ರುಸಾಲಿಸಿಸ್ ಅನ್ನೋದು ಒಂದು ರೀತಿಯಾದಂತಹ ಬ್ಯಾಕ್ಟೀರಿಯಾ. ಇದು ಈ ಗರ್ಭ ಧರಿಸಿರುವಂತಹ ಮೇಕೆಗಳಿಗೆ ಅಟ್ಯಾಕ್ ಆಗುತ್ತೆ. ಮೇಕೆ ಅಥವಾ ಕುರಿಗಳಿಗೆ ಅಟ್ಯಾಕ್ ಆದಂತಹ ಸಂದರ್ಭದಲ್ಲಿ ಆ ಮೇಕೆ ಅಥವಾ ಕುರಿಗಳು ಆಟೋಮೆಟಿಕ್ಲಿ ಕಂದು ಹಾಕೊಳ್ತವೆ. ನೆಕ್ಸ್ಟ್ ಏನು ಅಂತ ನೋಡೋದಾದ್ರೆ, ಪ್ಲಾಸ್ಮೋಸಿಸ್ ಅನ್ನುವಂತಹ ಒಂದು ಕಾಯಿಲೆ ಇದೆ. ಅದು ಸಹ ತುಂಬಾ ಮುಖ್ಯ ಆಗ್ತಾ ಹೋಗುತ್ತೆ. ಈ ಬೆಕ್ಕುಗಳೇನಿದಾವೆ, ಈ ಬೆಕ್ಕಿರುತ್ತಲ್ವಾ, ಈ ಬೆಕ್ಕು ತಾನು ಮಲ ವಿಸರ್ಜನೆ ಮಾಡಿದಂತಹ ಸಂದರ್ಭದಲ್ಲಿ ಅದು ಏನಾದ್ರೂ ನೀರಿನಲ್ಲಿ ಮಿಕ್ಸ್ ಆಗಿ ಕಂಟಾಮಿನೇಟ್ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ಮಳೆ ಬಿದ್ದಂತಹ ಸಂದರ್ಭದಲ್ಲಿ ಈ ಕಾರಣಗಳಿಂದ ಅದು ನೀರಿಗೆ ಸೇರಿದಂತಹ ಸಂದರ್ಭದಲ್ಲಿ ಆ ರೀತಿಯಾದಂತಹ ನೀರನ್ನ ನಮ್ಮ ಒಂದು ತುಂಬು ಗರ್ಭದ ಮೇಕೆಗಳು ಕುಡಿದಂತಹ ಸಂದರ್ಭದಲ್ಲಿ ಅದರಲ್ಲೂ ಸಹ ಬೇರೆ ಬೇರೆ ರೀತಿಯಾದಂತಹ ಬ್ಯಾಕ್ಟೀರಿಯಾಗಳು ಸೇರ್ಕೊಂಡಿರ್ತವೆ. ಅದರಿಂದನೂ ಸಹ ಏಕಾಏಕಿ ನಮ್ಮ ಮೇಕೆ ಅಥವಾ ಕುರಿಗಳು ಕಂದು ಹಾಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಈ ರೀತಿ 3-4 ತರದ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿ ಮೇಕೆ ಅಥವಾ ಕುರಿಗಳು ಕಂದು ಹಾಕೊಳ್ತವೆ. ಎರಡನೇ ವಿಚಾರ ಏನು ಅಂದ್ರೆ, ಕಲುಷಿತವಾದಂತಹ ಆಹಾರ ಪದಾರ್ಥ. ನಾವು ಮೇಕೆ ಅಥವಾ ಕುರಿಗಳು ತಿನ್ನುತ್ತೆ ಅಂತ ಭಿನ್ನವಾದಂತಹ ಒಂದು ಸೊಪ್ಪುಗಳನ್ನ ಹಾಕ್ತಿವಿ, ಅಥವಾ ಹುಲ್ಲನ್ನ ಕೊಯ್ಕೊಂಡ್ಬಂದು ಹಾಕ್ತಾ ಇರ್ತೀವಿ. ಇದನ್ನೆಲ್ಲ ಹಾಕೋವಾಗ ನಾವು ಸಂಪೂರ್ಣವಾಗಿ ಗಮನಿಸಲ್ಲ. ಎಷ್ಟೋ ಸಲ ನಾವೇ ಈ ಒಂದು ರೇಷ್ಮೆ ಸೊಪ್ಪನ್ನ ಕೊಡುವಂತ ಸಂದರ್ಭದಲ್ಲಿ ಅದರಿಂದ ಎಲ್ಲ ಬೂಜು ಬಂದಿರುತ್ತೆ. ಆ ಬೂಜನ್ನ ಗಮನಿಸೋದೇ ಇಲ್ಲ, ಹಂಗಂಗೆ ಕೊಡ್ತಾ ಇರ್ತೀವಿ. ಅದರಲ್ಲಿ ತುಂಬಾ ಸೂಕ್ಷ್ಮಾಣು ಜೀವಿಗಳಿರ್ತವೆ. ಅದು ನಮ್ಮ ಕುರಿ ಅಥವಾ ಮೇಕೆಗಳಿಗೆ ಎಫೆಕ್ಟ್ ಮಾಡ್ತಾ ಹೋಗುತ್ತೆ. ಅದೇ ರೀತಿ ಹುಲ್ಲು ಕೊಯ್ಕೊಂಡ್ಬಂದಂತಹ ಸಂದರ್ಭದಲ್ಲಿ, ಮರದಿಂದ ಸೊಪ್ಪನ್ನ ಸೀಕೊಂಡ್ಬಂದಂತಹ ಸಂದರ್ಭದಲ್ಲಿ, ಅಥವಾ ಬಯಲಿಗೆ ಹೋಗಿರ್ತೀವಿ, ಆತುರದಲ್ಲಿ ಯಾವ್ಯಾವುದೋ ಆಹಾರವನ್ನ ತಿಂತಾ ಇರ್ತವೆ. ಅವು ಸಹ, ಆ ಸೂಕ್ಷ್ಮಾಣು ಜೀವಿಗಳು ಸಹ ನಮ್ಮ ಕುರಿ ಮೇಕೆಗಳಿಗೆ, ಅವುಗಳ ಮರಿಗಳಿಗೆ ಅಂದ್ರೆ ಹೊಟ್ಟೆಯಲ್ಲಿರುವಂತಹ ಪಿಂಡಕ್ಕೆ ಹೊಡೆತವನ್ನ ಕೊಡುವಂತ ಸಾಧ್ಯತೆ ಇರುತ್ತೆ. ಬಯಲಿಗೆ ಹೋಗಿರ್ತೀವಿ, ಯಾವ್ಯಾವ ರೀತಿಯಾದಂತಹ ವಿಷಕಾರಿ ಆಹಾರಗಳನ್ನು ತಿಂತಾವೋ ನಮಗೆ ಗೊತ್ತಿರೋದಿಲ್ಲ. ಈ ಸಂದರ್ಭದಲ್ಲಿ ಈ ಒಂದು ಹೊಟ್ಟೆ ಮೇಲೆ ಅಥವಾ ಗರ್ಭದ ಮೇಲೆ ಹೊಡೆತ ಬೀಳುವಂತಹ ಚಾನ್ಸಸ್ ಹೆಚ್ಚಾಗಿರುತ್ತೆ. ಮತ್ತೆ ಮುಂದುವರೆದು ನೋಡೋದಾದ್ರೆ ನೋಡಿ, ಪ್ರಮುಖವಾಗಿ ನಾವು ಕೊಟ್ಟಿಗೆ ನಿರ್ಮಾಣ ಮಾಡಿರ್ತೀವಲ್ಲ, ಆ ಕೊಟ್ಟಿಗೆಯಲ್ಲಿ ಹೆಚ್ಚು ಮೇಕೆಗಳಿದ್ರೆ ಆ ಒಂದು ಕುರಿ ಅಥವಾ ಮೇಕೆ ಒತ್ತಡಕ್ಕೆ ಗುರಿ ಆಗುತ್ತೆ. ನೋಡ್ರಿ,
ನಮ್ಮ ಮನೆಯಲ್ಲಿ ಒಬ್ಬ ಗರ್ಭ ಧರಿಸಿದಂತಹ ವ್ಯಕ್ತಿ ಇದ್ದಾರೆ ಅಂದರೆ, ಒಬ್ಬ ಹೆಣ್ಮಗಳು ಗರ್ಭ ಧರಿಸಿದ್ದಾಳಂದ್ರೆ ಆಕೆ ಮೇಲೆ ಹೆಚ್ಚು ಒತ್ತಡ ಬಿದ್ದರೆ ಆಕೆ ಗರ್ಭದಲ್ಲಿರುವಂತಹ ಪಿಂಡಕ್ಕೆ ಯಾವ ರೀತಿ ತೊಂದರೆ ಆಗುತ್ತೆ ಅಂತ ನೀವು ಸಾಮಾನ್ಯವಾಗಿ ಯೋಚನೆ ಮಾಡಬಹುದಾಗಿದೆ. ಅದೇ ರೀತಿ ನಮ್ಮ ಕುರಿ ಮೇಕೆಗಳಿಗೂ ಅಷ್ಟೇ. ಕಡಿಮೆ ಜಾಗ ಇದೆ, ಹೆಚ್ಚು ಕುರಿಗಳನ್ನು ಅಲ್ಲೇ ನಾವು ಕಟ್ಟಿದ್ದೀವಿ ಅಥವಾ ಹೆಚ್ಚು ಮೇಕೆಗಳನ್ನು ಅಲ್ಲೇ ಬಿಟ್ಟಿದ್ದೀವಿ ಅಂದಾಗ ಅದು ಒತ್ತಡಕ್ಕೆ ಗುರಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಅವಾಗಲೂ ಸಹ ಆ ಪ್ರೆಷರ್ ಬೀಳುತ್ತಲ್ವ, ಆ ಒತ್ತಡದಿಂದ ಸಹ ಕುರಿ ಅಥವಾ ಮೇಕೆಗಳು ಈ ಒಂದು ಕಂದು ಹಾಕ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್, ದೈಹಿಕವಾಗಿ ಹೊಡೆತ ಬೀಳುತ್ತೆ ಬಹುತೇಕ ಸಂದರ್ಭಗಳಲ್ಲಿ. ಈಗ ನೀವು ಕುರಿಗಳಾಗಿರ್ಬೋದು, ಮೇಕೆಗಳಾಗಿರ್ಬೋದು, ಗುದ್ದಾಡೋದು ಜಾಸ್ತಿ. ನಾವೆಲ್ಲೋ ಒಂದು ಜಾಗದಲ್ಲಿ ಬಿಟ್ಟಿರ್ತೀವಿ, ಅಂದರೆ ಕಂಪಾರ್ಟ್ಮೆಂಟ್ಸ್ ಮಾಡಿರಲ್ಲ. ಸರ್ವೇ ಸಾಮಾನ್ಯಕ್ಕಾಗಿ ನಾವು ಜನರಲ್ ಒಂದು ಕಂಪಾರ್ಟ್ಮೆಂಟ್ಗೆ ಹಾಕಿರ್ತೀವಿ ಅದನ್ನು. ಅಂದರೆ ಸಾಮಾನ್ಯವಾದಂಥ ಕೊಟ್ಟಿಗೆ, ವಾತಗಳು ಅದರಲ್ಲೇ, ಟಗರುಗಳು ಅದರಲ್ಲೇ, ತುಂಬಿರೋವಂತಹ ಮೇಕೆಗಳು ಅದರಲ್ಲೇ, ಸಣ್ಣ ಮರಿಗಳು ಅದರಲ್ಲೇ, ಎಲ್ಲದನ್ನು ಅಲ್ಲೇ ಹಾಕಿರ್ತೀವಿ. ಯಾವುದೋ ಒಂದು ದೊಡ್ಡದಾದಂತಹ ಒಂದು ಟಗರು ಬಂದು ಇದನ್ನು ಗುದ್ದುವಂತಹ ಸಂದರ್ಭದಲ್ಲಿ, ದೊಡ್ಡ ಕುರಿ ಬಂದು ಅಥವಾ ಮೇಕೆ ಬಂದು ಇದನ್ನು ಗುದ್ದುದಂತಹ ಸಂದರ್ಭದಲ್ಲಿ ಆ ಪಿಂಡ ಉಸಿರುಗಟ್ಟಿ ಸಾಯುವಂತಹ ಸಾಧ್ಯತೆ ಇರುತ್ತೆ. ಅವಾಗಲೂ ಕಂದು ಹಾಕ್ಕೊಳ್ಳುತ್ತೆ. ಮತ್ತು ಬೈಲು ಮೇವನ್ನು ಮೇಯಿಸ್ಲಿಕ್ಕೆ ಹೋಗಿದ್ದೀವಿ, ಎಲ್ಲಿಂದನೋ ಬರ್ತಾ ಇದ್ದೀವಿ, ಸಮಯ ಲೇಟ್ ಆಗೋಗಿದೆ, ಓಡಿಸ್ಕೊಂಬರ್ತೀವಿ. ಪಾಪ ಇದು ತುಂಬು ಗರ್ಭದ ಮೇಕೆ ಅಥವಾ ತುಂಬು ಗರ್ಭದ ಕುರಿ ಬರ್ತಾ ಇರುತ್ತೆ. ಆವಾಗ ಆ ಒಂದು ಪಯಣ ಇರುತ್ತಲ್ವ, ಆ ಓಡಿ 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 ಆ ಪಿಂಡದ ಮೇಲೆ ಎಫೆಕ್ಟ್ ಬೀರ್ತಾ ಹೋಗುತ್ತೆ. ಇಲ್ಲೂ ಸಹ ನೀವು ಯೋಚನೆ ಮಾಡಬೇಕಾಗುತ್ತೆ. ನಮ್ಮ ಕುರಿ ಅಥವಾ ಮೇಕೆಗಳು ಗರ್ಭ ಧರಿಸಿದಾಗ ಅವುಗಳನ್ನು ಪ್ರಯಾಣದ ಸಂದರ್ಭ ಏನಿರುತ್ತೆ, ಕರ್ಕೊಂಬರೋವಂಥ ಸಂದರ್ಭ ನೀಟಾಗಿ ಹ್ಯಾಂಡ್ಲ್ ಮಾಡಬೇಕಾಗತ್ತೆ. ಹೆಂಗಂದರೆ ಹಂಗೆ ಹ್ಯಾಂಡ್ಲ್ ಮಾಡಬಾರ್ದು. ಮತ್ತು ಎಲ್ಲಂದರೆ ಅಲ್ಲಿ ಎಲ್ಲಂದರೆ ಅಲ್ಲಿ ಕುಂಟೆಗಳಲ್ಲಿ, ಇನ್ಯಾವುದೋ ಕಲುಷಿತ ಜಾಗಗಳಲ್ಲಿ ಅವುಗಳಿಗೆ ನೀರನ್ನು ಕುಡಿಸಬಾರ್ದು. ಅದು ತುಂಬ ದೊಡ್ಡ ಹೊಡೆತ. ಬೇರೆ ಬೇರೆ ಕಾಯಿಲೆಗಳಿಗೂ ಸಹ ಅದೇ ಮೂಲ ಕಾರಣ ಆಗಿದೆ ಅಂತ ಹೇಳ್ಬೋದು. ಅಂದರೆ ಮಳೆ ಬಿದ್ದಿರುತ್ತೆ, ಎಲ್ಲೋ ಕಲುಷಿತ ಜಾಗದಲ್ಲಿ ನೀರು ನಿಂತಿರುತ್ತೆ, ಏಕಾಏಕಿ ಕುಡಿಸ್ಬಿಡ್ತಾರೆ. ರೈತರಿಗೆ ಪಾಪ ಗೊತ್ತಿರೋದಿಲ್ಲ ಮಾಹಿತಿ, ಕುಡಿಸ್ಬಿಡ್ತಾರೆ. ಯಾವಾಗಲೂ ದನ ಕರುಗಳು ಅಲ್ಲೇ ಕುಡಿತಾವಲ್ಲ ನೋಡಿ, ಯಾವುದೋ ಕುರಿ ಅಥವಾ ಮೇಕೆ ಬಂದು ಅಲ್ಲಿ ಕುಡ್ದಿರುತ್ತೆ, ನಾವು ಹೋಗಿ ಅಲ್ಲೇ ಕುಡಿಸ್ತೀವಿ. ಆ ಒಂದು ರೋಗಗಳು ಅಂಟೋ ಸಾಧ್ಯತೆ ಒಂದಾದರೆ ಅಲ್ಲಿರುವಂಥ ಬ್ಯಾಕ್ಟೀರಿಯಾಸಿಂದ ಈ ಕಂದು ಕಾಯಿಲೆ, ಅಂದರೆ ಕಲುಷಿತ ನೀರಿನಿಂದ ಕಂದು ಹಾಕ್ಕೊಳ್ಳೋಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸೊ ಈ ಎಲ್ಲ ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಮತ್ತು ಮುಂದುವರೆದು ನೋಡೋದಾದರೆ ಇನ್ನೇನೇನೋ ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೋಬೇಕು ಅಂತ ನೋಡೋದಾದರೆ, ಅತಿಯಾದಂತಹ ಬಿಸಿಲಾಗಿರಬಹುದು, ಅತಿಯಾದಂತಹ ಚಳಿಯ ಹೊಡೆತಕ್ಕೆ ನಮ್ಮ ಕುರಿ ಅಥವಾ ಮೇಕೆಗಳನ್ನು ಬಿಡಬಾರ್ದು. ಹೆಚ್ಚಾಗಿ ಮಳೆ ಇರಲಿ, ಚಳಿ ಇರಲಿ, ಗಾಳಿ ಇರಲಿ, ಹೆಚ್ಚಾಗಿ ತಾಗೋ ಥರ ಅವನ್ನು ಬಿಡಬಾರ್ದು. ಅದರಿಂದ ಅವುಗಳನ್ನು ರಕ್ಷಣೆ ಮಾಡ್ಕೋಬೇಕಾಗುತ್ತೆ. ಇನ್ನೇನು ಮಳೆ ಬರೋ ಸಂದರ್ಭ, ಎಲ್ಲೋ ದೂರದಲ್ಲಿದ್ದೀನಿ, ಕೊಟ್ಟಿಗೆ ದೂರ ಇದೆ, ಓಡಿಸ್ಕೊಂಬರ್ತಾರೆ ಈ ಒಂದು ಬಯಲು ಮೇವಿಗೆ ಹೋಗಿರೋರು. ಆವಾಗ ಮಳೆಗೂ ನೆನಿತವೆ ಮತ್ತು ಬರುವಂಥ ಸಂದರ್ಭದಲ್ಲಿ ಅವುಗಳಿಗೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಇದರಿಂದ ಸಹ ತೊಂದರೆಗೊಳಗಾಗುತ್ತೆ. ಸೊ ಎಲ್ಲ ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಹಾಗಾದರೆ ಇದಕ್ಕೆ ಪರಿಹಾರ ಏನು? ಈ ಕಂದು ಕಾಯಿಲೆ ಅಥವಾ ಕಂದು ರೋಗದಿಂದ ಅಥವಾ ಕಂದು ಹಾಕ್ಕೊಳ್ಳೋ ಅಂಥ ಸಮಸ್ಯೆಯಿಂದ ನನ್ನ ಕುರಿ ಅಥವಾ ಮೇಕೆಗಳನ್ನು ನಾನು ಪಾರು ಮಾಡಬೇಕು. ಏನು ಪರಿಹಾರಗಳು? ಈಗಾಗಲೇ ನಿಮ್ಗೊಂದು ಐಡಿಯಾ ಬಂದಿರುತ್ತೆ. ಏನು ಮೊದಲನೇದಾಗಿ, ನಾವು ಕಟ್ಟೋ ಅಂತಹ ಜಾಗ ಅಥವಾ ನಾವು ಕುರಿ ಅಥವಾ ಮೇಕೆಗಳನ್ನು ಎಲ್ಲಿ ಇರಿಸ್ತೀವಿ ಅಲ್ಲಿ ಕಂಪಾರ್ಟ್ಮೆಂಟ್ಗಳನ್ನು ಮಾಡ್ಕೋಬೇಕಾಗತ್ತೆ. ಇವುಗಳಿಗೆ ಒತ್ತಡ ಇಲ್ಲದೆ ಇರುವಂತಹ ಒಂದು ನೆಮ್ಮದಿಯಾಗಿರುವಂತಹ ಜಾಗವನ್ನು, ಸೂಕ್ತವಾದಂಥ ಜಾಗದಲ್ಲಿ ನಿಮ್ಮ ಒಂದು ಗರ್ಭ ಧರಿಸಿರುವಂಥ ಕುರಿ ಅಥವಾ ಮೇಕೆಗಳನ್ನು ಬಿಡಬೇಕು. ಅವಾಗ ಅವು ಫ್ರೀ ಮೈಂಡೆಡ್ ಆಗಿರ್ತವೆ. ಮತ್ತು ಉತ್ತಮ ಪೌಷ್ಟಿಕಯುಕ್ತವಾದಂಥ ಆಹಾರವನ್ನು ಕೊಡಬೇಕು. ನೋಡಿ, ಗರ್ಭಿಣಿ ಸ್ತ್ರೀಯರಿಗೆ ಯಾವ ರೀತಿ ನಾವು ಅಡಿಷ್ನಲ್ ಫುಡ್ಗಳನ್ನು ಕೊಡ್ತೀವಿ, ಏನೋ ಐರನ್ ಟ್ಯಾಬ್ಲೆಟ್ಸ್ನ ಕೊಡ್ತೀವಲ್ವಾ, ಅದೇ ರೀತಿ ವಿಟಮಿನ್ಸನ್ನು ಕೊಡ್ತೀವಿ. ಅದೇ ರೀತಿ ಗರ್ಭ ಧರಿಸಿದಂಥ ಕುರಿ ಮೇಕೆಗಳಿಗೆ ಸೂಕ್ತವಾದಂತಹ ಔಷಧಿಗಳನ್ನು ನೀಡೋದು ತುಂಬ ಮುಖ್ಯ ಆಗುತ್ತೆ. ಯಾಕಂದರೆ ನಾವು ಕೊಟ್ಟಿಗೆ ವ್ಯವಸ್ಥೆಯಲ್ಲಿ ಮೇಯಿಸ್ತಿದ್ದಾಗ ಎಲ್ಲ ರೀತಿಯಾದಂಥ ಆಹಾರಗಳನ್ನು ಕೊಡಲ್ಲ. ನಾವು ಅದೇ ರೀತಿಯ ಹುಲ್ಲನ್ನು ಕೊಡ್ತಾ ಇರ್ತೀವಿ, ಅದೇ ರೀತಿಯಾದಂತಹ ಏನು ಮಿನರಲ್ಸ್ನ ಕೊಡ್ತಾ ಇರ್ತೀವಲ್ಲ. ಆದ್ದರಿಂದ ಅವುಗಳಿಗೆ ವಿಶೇಷವಾಗಿ ಏನು ಕೊಡಬೇಕು ಅನ್ನೋದ್ರ ಬಗ್ಗೆ ನಾವು ವೈದ್ಯಾಧಿಕಾರಿಗಳಿಂದ ಮಾಹಿತಿ ಪಡಿಬೇಕಾಗತ್ತೆ. ಅವ್ರು ಹೇಳ್ತಾರೆ ಈ ಥರದನ್ನು ಕೊಟ್ಟರೆ ಆ ಒಳಗಡೆ ಇರುವಂತಹ ಮೇಕೆ ಮರಿ ಅಥವಾ ಕುರಿ ಮರಿ ಪೌಷ್ಟಿಕವಾಗಿ ಬೆಳೆಯುತ್ತೆ ಅಂತ. ಆ ರೀತಿಯಾದಂತಹ ಏನು ಐರನ್ ಕಂಟೆಂಟ್ ಆಗಿರ್ಬೋದು, ಅಥವಾ ಈ ತಾಮ್ರ ಅಂತ ಕರಿತೀವಿ, ಅಲ್ಯೂಮಿನಿಯಂ ಕಂಟೆಂಟ್ ಇರುವಂತಹ ಮೇವನ್ನು ಅಥವಾ ಅಡಿಷ್ನಲ್ ಸಪ್ಲಿಮೆಂಟ್ರಿ ಫುಡ್ಡನ್ನು ಆಗಿರಬಹುದು, ವಿಟಮಿನ್ ಎ, ಈ ಎಲ್ಲ ಪೌಷ್ಟಿಕತೆಗಳು ಇರುವಂತಹ ಆಹಾರವನ್ನು ನಾವು ಅದಕ್ಕೆ ಸಪ್ಲಿಮೆಂಟ್ರಿಯಾಗಿ ಕೊಡಬೇಕಾಗತ್ತೆ. ಒಳ್ಳೆ ಉತ್ತಮವಾದಂಥ ಪೌಷ್ಟಿಕಯುಕ್ತ ಆಹಾರ ಕೊಡ್ಬೇಕಣ್ರಿ. ಅದಾದ ಮೇಲೆ ಮುಂದುವರಿಸಿ ಏನು ಮಾಡಬೇಕು, ಯಾವುದೇ ಕುರಿ ಅಥವಾ ಮೇಕೆ ಇದನ್ನು ಗುದ್ದದಂತೆ ನಾವು ಸಂರಕ್ಷಣೆ ಮಾಡ್ಕೋಬೇಕು. ಉತ್ತಮವಾದಂತಹ ನೀರನ್ನು, ಕುಡಿಯೋ ನೀರು, ಅದು ಏನು ನೀರು ಕುಡಿಯುತ್ತೆ ಅವುಗಳಿಗೆ ವಿಶೇಷವಾಗಿ ಒಂದಷ್ಟು ಟಬ್ಗಳನ್ನು ಇಡಿ. ಅದೇ ಜಾಗದಲ್ಲಿ ತುಂಬ ಸೂಕ್ತವಾದಂತಹ ನೀರನ್ನು ಕೊಡಿ. ಆ ನೀರನ್ನು ಕುಡೀಲಿ. ಆ ನೀರನ್ನು ಕೊಟ್ಟಂಥ ಸಂದರ್ಭ ಅರ್ಧ ಕಾಯಿಲೆಗಳು, ಆಹಾರ ನೀರಲ್ಲೇ ಅರ್ಧ ಕಾಯಿಲೆಗಳು ನಾವು ಪ್ರಿವೆಂಟ್ ಮಾಡಬಹುದಾಗಿದೆ, ಕಾಯಿಲೆಗಳು ಬರದಂತೆ ತಡಿಬಹುದಾಗಿದೆ.
ಸೊ ಇದು ಮತ್ತು ಕಾಲಕ್ಕೆ ವೈದ್ಯರಿಂದ ಏನು ಲಸಿಕೆಗಳಿರ್ತಾವಲ್ಲ, ಲಸಿಕೆಗಳನ್ನು ಯಾವ ಟೈಮಲ್ಲಿ ಹಾಕ್ಸ್ಬೇಕು ಅಂತ ನೋಡಿಕೊಂಡು ಮುಂಚೆನೇ ಹಾಕ್ಸಿ. ಗರ್ಭ ಕಟ್ಟಿರುತ್ತೆ ಮೇಕೆ, ಆ ಸಂದರ್ಭದಲ್ಲಿ ನೀವು ಜಂತು ಹುಳದ ಔಷಧಿ ಹಾಕ್ಸೋವಂಥ ಸಂದರ್ಭದಲ್ಲಿ ಏನಾಗುತ್ತೆ, ಆ ಜಂತು ಹುಳದ ಎಫೆಕ್ಟ್ ಮರಿ ಮೇಲೆ ಬಿದ್ದು ಮರಿ ಸತ್ತೋಗುತ್ತೆ. ಅದರಿಂದ ಯಾವುದೇ ಕಾರಣಕ್ಕೂ ತುಂಬು ಗರ್ಭದ ಮೇಕೆಗಳಿಗೆ ಅಥವಾ ಕುರಿಗಳಿಗೆ ಯಾವುದೇ ರೀತಿಯಾದಂತಹ ಜಂತು ಔಷಧಿಯನ್ನು ಹಾಕಬೇಡಿ. ಇದು ನಾನು ಹೇಳ್ತಾ ಇರೋ ಸಲಹೆ ಅಲ್ಲ, ವೈದ್ಯರು ಹೇಳೋವಂಥ ಸಲಹೆ. ಮತ್ತು ಜ್ವರ ಬಂದಿದೆ, ಇನ್ನೇನೋ ಬಂದಿದೆ ಅನ್ನುವಂಥ ಸಂದರ್ಭದಲ್ಲಿ ಸ್ಟಿರಾಯ್ಡ್ಗಳನ್ನು ಕೊಡ್ತೀವಿ, ಅಂದರೆ ಇಂಜೆಕ್ಷನ್ಗಳನ್ನು ಕೊಡ್ತೀವಿ. ದಯವಿಟ್ಟು ನೀವು ಆ ಥರದ ಇಂಜೆಕ್ಷನ್ಗಳನ್ನು ಹಾಕಿಸ್ಬೇಡಿ. ಹಾಕ್ಸಿದ್ದೀರ ಅಂದರೆ ಡೆಫಿನೆಟ್ಲಿ ನಿಮ್ಮ ಮೇಕೆ ಅಥವಾ ಕುರಿ ಕಂದು ಹಾಕೊಳ್ಳೋದಂತೂ ಫಿಕ್ಸ್. ಏನೋ ತುಂಬು ಗರ್ಭದ ಕುರಿ ಅಥವಾ ಮೇಕೆಗಳಿಗೆ ಸ್ಟಿರಾಯ್ಡ್ಸ್ ಅಂದರೆ ಇಂಜೆಕ್ಷನ್ಗಳನ್ನು ಕೊಡಿಸ್ಬೇಡಿ. ಆದಷ್ಟು ನಾಟಿ ಆಗಿ, ಅಂದರೆ ಸಾಂಪ್ರದಾಯಿಕವಾಗಿ ಅವುಗಳನ್ನು ವಾಸಿ ಮಾಡ್ಕೊಳ್ಳೋವಂಥ ಪ್ರಯತ್ನವನ್ನು ಮಾಡುವಂತಹ ದಿಶೆಯಲ್ಲಿ ಯೋಚನೆ ಮಾಡಬೇಕಾಗುತ್ತೆ. ನಾಟಿ ಮದ್ದುಗಳನ್ನು ಕೊಡ್ತಾರಲ್ಲ, ಆ ಥರದ್ದು ಕೊಟ್ಟು ನೀವು ಹ್ಯಾಂಡಲ್ ಮಾಡಿದ್ರೆ ಈಸಿಯಾಗಿ ಆ ಒಂದು ಮರಿಯನ್ನು ಕಾಪಾಡ್ಕೋಬಹುದಾಗಿದೆ. ಮತ್ತು ಸೂಕ್ತ ಕಾಲಗಳಿಗೆ ಅವುಗಳಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಬರ್ದಂಗೆ ನೀವು ತಡಿಬೇಕಾಗತ್ತೆ. ಸೊ ಈ ಎಲ್ಲ ಮಾಹಿತಿಯನ್ನು ನೀವು ಗಮನದಲ್ಲಿ ಇಟ್ಕೊಂಡು ಮೇಕೆ ಅಥವಾ ಕುರಿಗಳನ್ನು ಸಾಕಾಣಿಕೆ ಮಾಡಿದಂಥ ಸಂದರ್ಭದಲ್ಲಿ, ಎಸ್ಪೆಷಲಿ ಬ್ರೀಡಿಂಗ್ ಯಾರು ಆಯ್ಕೆ ಮಾಡ್ಕೊಂಡಿರ್ತೀರ, ನೀವು ಈ ಎಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡ್ರೆ ಯಾವುದೇ ರೀತಿಯಾದಂಥ ಕುರಿ ಅಥವಾ ಮೇಕೆಗಳು ಕಂದು ಹಾಕ್ಕೊಳ್ದಂಗೆ ತಡಿಬಹುದಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಸೊ ಈ ಎಲ್ಲ ವಿಚಾರಗಳು ಇವತ್ತಿನ ಮಾಹಿತಿಯಾಗಿದ್ದು, ಈ ಎಲ್ಲ ಮಾಹಿತಿ ತಮಗೆ ಉಪಯುಕ್ತ ಆಗಿರುತ್ತೆ ಅಂತ ಭಾವಿಸ್ತೇನೆ. ಸೊ ಈ ಮಾಹಿತಿ ಮೀರಿ ನಿಮ್ಗೆ ಇನ್ನೇನಾದರೂ ಸಲಹೆಗಳು ಗೊತ್ತಿದ್ದಂಥ ಸಂದರ್ಭದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಅದೇ ರೀತಿ ನಿಮ್ಮದು ಇನ್ಯಾವುದೇ ಪ್ರಶ್ನೆಗಳಿದ್ದಂಥ ಸಂದರ್ಭದಲ್ಲೂ ಸಹ ನಾವು ಸ್ವೀಕಾರ ಮಾಡ್ತೀವಿ, ದಯವಿಟ್ಟು ತಿಳಿಸ್ಕೊಡಿ ಅಂತ ಹೇಳ್ತಾ, ಸೊ ಇಲ್ಲಿನ ತನಕ ನಮ್ಮ ಒಂದು ಚಾನಲನ್ನು ವೀಕ್ಷಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತೇನೆ. ನಮಸ್ಕಾರ.